ಹಲೋ ಎವ್ರಿವಾನ್. ಇವತ್ತು ನಾನು ನಿಮಗೆಲ್ಲ ನನ್ನ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಇಡೀ ದಿನ ನನಗೆ ಎನರ್ಜಿನ ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇರೋಂಥ ಈ ಒಂದು ಅಮೇಝಿಂಗ್ ಮಿಲೆಟ್ಸ್ ನಟ್ಸ್ ಆ್ಯಂಡ್ ಸೀಡ್ಸ್ ಉಂಡೆನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥದ್ದು ಇಲ್ಲಿ ಕಾಣ್ತಿರೋ ಹಾಗೆ ರಾಗಿ ಹುರಿಟ್ಟು ನಾನು ತೊಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲ, ತುಪ್ಪ, ಕಾಯಿಸಿ ಆರಿಸಿರೋಂಥ ಹಾಲು. ಇಲ್ಲಿ ಕ್ವೀನ್ ಇಂಗ್ರೀಡಿಯೆಂಟ್ ಅಂತಂದರೆ ಈ ರಾಗಿ ಹುರಿಟ್ಟೇನೆ. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದನ್ನು ನನಗೆ ಕಳಿಸ್ಕೊಟ್ಟಿರೋದು ನನ್ನ ಫ್ರೆಂಡ್ ನಂದಿನಿ ಅವರು. ಇದು ಅವ್ರ ಮನೇಲಿ ಮಾಡುವಂಥ ಒಂದು ಏಜ್ ಓಲ್ಡ್ ಟ್ರೆಡಿಷ್ನಲ್ ರೆಸಿಪಿ. ಅಂದರೆ ಅವರ ತಾಯಿ, ಅಜ್ಜಿ, ಮುತ್ತಜ್ಜಿ ಕಾಲದಿಂದನೂ ಬಂದಿರೋಂಥ ಒಂದು ರೆಸಿಪಿ ಅಂತೆ. ಇಲ್ಲಿ 80% ರಾಗಿನೇ ಇರೋದು. ಆ್ಯಂಡ್ ಯಾಕೆ ಇದು ತುಂಬ ಸ್ಪೆಷಲ್ ಆ್ಯಂಡ್ ಬೇರೆ ರಾಗಿ ಹುರಿದ ಥರ ಅಲ್ಲ ಅಂತ ಅಂದರೆ, ರಾಗಿನ ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಅದು ಡ್ರೈ ಆದಮೇಲೆ ಓವರ್ ನೈಟ್ ಇದನ್ನು ಈದರ್ ಮಜ್ಜಿಗೆ ಅಥವಾ ಸಾಲ್ಟ್ ವಾಟರಲ್ಲಿ ಸೋಕ್ ಮಾಡಿಡ್ತಾರಂತೆ. ಬೆಳಿಗ್ಗೆ ಎದ್ದು ಅವ್ರ ಅತ್ತೆ ಜಸ್ಟ್ ಒಂದು ಎರಡೆರಡೇ ಸ್ಪೂನ್ ಇದನ್ನು ಬಾಣಲಿಗೆ ಹಾಕ್ಕೊಂಡು ಎಲ್ಲ ರಾಗಿನೂ ಆಲ್ಮೋಸ್ಟ್ ಪಾಪ್ಕಾರ್ನ್ ಥರ ಆಗೋ ಹಾಗಾದಮೇಲೆ ಅದನ್ನು ಪೌಡ್ರ್ ಮಾಡಿ ಪಕ್ಕಕ್ಕೆ ಇಟ್ಕೋತಾರಂತೆ. ಆ್ಯಂಡ್ ಆಲ್ಸೋ ಇದಕ್ಕೆ ನಂದಿನಿಯವರು ಅವ್ರಿಗೆ ಬೇಕಾಗಿರುವಂಥ ಮಿಲೆಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ನವಣೆ ಆಗಿರ್ಬೋದು, ಬ್ರೌನ್ ರೈಸು, ವೈಟ್ ಜೋಳ, ಇದು ಮೂರನ್ನು ರೋಸ್ಟ್ ಮಾಡಿಸಿ ಪೌಡ್ರ್ ಮಾಡಿ ಆ್ಯಡ್ ಮಾಡಿಸಿದ್ದಾರೆ. ನೀವು ನಿಮಗೆ ಬೇಕಾಗಿರುವಂಥ ಸಿರಿಧಾನ್ಯಗಳನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಅಮ್ಮಂಗೆ ಹೇಳಿಬಿಟ್ಟು ನನಗೆ ಬೇಕಾಗಿರುವಂಥ ನಟ್ಸ್ ಆ್ಯಂಡ್ ಸೀಡ್ಸ್, ದಟ್ ಇಸ್ ಬಾದಾಮಿ, ವಾಲ್ನಟ್, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಚಿಯಾ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಇದೆಲ್ಲದನ್ನು ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿಸಿದ್ದೀನಿ. ಕೊನೆಗೆ ಇದಕ್ಕೆ ಹಾಲು, ತುಪ್ಪ, ರುಚಿಗೆ ಬೇಕಾಗಿರೋಷ್ಟು ಬೆಲ್ಲ ಹಾಕಿ ಈ ಥರ ಉಂಡೆ ಕಟ್ಕೊಂಡ್ರೆ ಈ ಕನ್ಸಿಸ್ಟೆನ್ಸಿಲಿ ಉಂಡೆಗಳು ರೆಡಿ ಆಗುತ್ತೆ. ಇದನ್ನು ನಾಟ್ ಜಸ್ಟ್ ಪ್ರೆಗ್ನೆಂಟ್ ಲೇಡೀಸ್ ಯಾರು ಬೇಕಾದರೂ ತಿನ್ಬೋದು. ದೇ ಆರ್ ಅಬ್ಸಲ್ಯೂಟ್ಲಿ ಪವರ್ ಪ್ಯಾಕ್ಡ್ ಆ್ಯಂಡ್ ಇಡೀ ದಿನ ಎನರ್ಜಿ ಕೊಡುತ್ತೆ. ಸೊ ಒಂದು 15 ಡೇಸ್ವರೆಗೂ ಕೂಡ ಇದನ್ನು ಫ್ರಿಜ್ಜಲ್ಲಿ ಪ್ರಿಸರ್ವ್ ಮಾಡ್ಬೋದು. ಆ್ಯಂಡ್ ಇದನ್ನು ನಾಟ್ ಜಸ್ಟ್ ಫಾರ್ ಬ್ರೇಕ್ಫಾಸ್ಟ್, ಈವ್ನಿಂಗ್ ಸ್ನ್ಯಾಕಿಗೂ ಕೂಡ ತಿನ್ಬೋದು. ನಾನು ಮಾತ್ರ ಇದನ್ನು ಒಂದು ಗೋ ಟು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದರಿಂದನೇ ನನಗೆ ಒಂದು 12 ಅವರ್ಸ್ ಕೂಡ ಶೂಟಿಂಗಲ್ಲಿ ಯಾವುದೇ ಸುಸ್ತಿಲ್ಲದೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗ್ತಾಯಿತ್ತು. ಈ ಥರ ಬೆಳಿಗ್ಗೆನೇ ಎದ್ದು ಮ್ಯೂಸ್ಲಿಗೆ ಕೇಸರಿ ಹಾಲು ಹಾಕ್ಕೊಂಡು ಒಂದು ಉಂಡೆ ಹಾಕ್ಕೊಂಡು ತಿನ್ಬಿಡ್ತೀನಿ. ಆ್ಯಂಡ್ ದಿಸ್ ಗಿವ್ಸ್ ಮೀ ಸೋ ಮಚ್ ಆಫ್ ಎನರ್ಜಿ. ಈಗಂತೂ ಇದಾದಮೇಲೆ ನಾನು ಜಿಮ್ಗೂ ಕೂಡ ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಂದಿನಿ ಆ್ಯಂಡ್ ಅಮ್ಮ.